ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ A to Z ಫುಡ್ ತಿನ್ನೋ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಈಗ ಜೆ ಲೆಟರ್ ಇದ್ದೀನಿ ಅಂದ್ರೆ A ಇಂದ ಆಪಲ್, B ಇಂದ ಬರ್ಗರ್, ಇದೇ ತರ Z ವರೆಗೂ ಕಂಪ್ಲೀಟ್ ಮಾಡ್ಬೇಕು. ಪಿ ಇಂದ ಪಾರ್ಲೇಜಿ ಕೊಡಿ. ಆದ್ರೆ ಟ್ವಿಸ್ಟ್ ಏನಂದ್ರೆ ಈ ಚಾಲೆಂಜ್ ನ ಜಸ್ಟ್ 1 ಅವರ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು. 12 ನಿಮಿಷದಲ್ಲಿ 13 ಲೀಟರ್ ಫಿನಿಶ್ ಮಾಡ್ಬೇಕು ಅಂದ್ರೆ ಅದು ಕೂಡ 500 ಬಜೆಟ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು. ಟೋಟಲ್ ಓವರ್ ಆಲ್ 500 ಒಳಗೆ ಫಿನಿಶ್ ಮಾಡ್ಬೇಕು. ಸೊ ಈ ಚಾಲೆಂಜ್ ನ ನಾನು ಕಂಪ್ಲೀಟ್ ಮಾಡ್ತೀನ ಇಲ್ವಾ ಅಂತೇಳಿ ಪೂರ್ತಿ ವಿಡಿಯೋ ನೋಡಿ ಆಯ್ತಾ. ಸೊ ಫ್ರೆಂಡ್ಸ್, ಈಗ ನಾನು ಜಸ್ಟ್ 500 ಅಲ್ಲಿ A to Z ಅವರಿಗೆ ಫುಡ್ ಅಂತ ಟ್ರೈ ಮಾಡ್ತಾ ಇದ್ದೆ. ಅಂದರೆ A ಫಾರ್ ಆ್ಯಪಲ್, ಈಗ ಆ್ಯಪಲ್ ಹುಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನನಗೆ 500 ನಾನು ಮ್ಯಾನೇಜ್ ಮಾಡಬೇಕು, ಅದೇ ಮೇನ್ ಕಷ್ಟ ಇರೋದು. ಮತ್ತೊಂದು ಏನಂದ್ರೆ ಮಳೆ ಸಿಕ್ಕಾಪಡೆ ಬರ್ತಾ ಇದೆ. ಫಸ್ಟ್ A ಫಾರ್ ಆ್ಯಪಲ್ ಎಲ್ಲರೂ 10 ರೂಪಾಯಿಗೆ, ಅಂದರೆ ಒಂದು ಆ್ಯಪಲ್ ಯಾರು ಕೊಡ್ತಾರ ನೋಡೋಣ ಬನ್ನಿ. ಒಂದು ಆ್ಯಪಲ್ ಕೊಡ್ತೀರಾ? ಒಂದು ಆ್ಯಪಲ್ ಕೊಡ್ತೀರಾ? ಇಲ್ಲ ಇಲ್ಲ, ಒಂದು ಆ್ಯಪಲ್ ಬೇಕಿತ್ತು ಅಷ್ಟೇ. ಎಷ್ಟಣ್ಣ? ಇಲ್ಲ ಎಷ್ಟು ಹೇಳಿ ಫೈನಲ್ ಆಗಿ ಫಸ್ಟ್ ನನ್ನ ಅಮೌಂಟ್ ಸೇವ್ ಆಯ್ತು. 50 ರೂಪೀಸ್ ಸೇವ್ ಮಾಡ್ದಂಗೆ ಆಯ್ತು. ಈಗ ನನಗೆ ಈಗ A ಫಾರ್ ಆ್ಯಪಲ್. ಫ್ರೆಂಡ್ಸ್, ಮತ್ತೊಂದೇನಂದ್ರೆ ನಾನು 1 ಅವರಲ್ಲಿ ಮುಗಿಸ್ಬೇಕು. ಈ ಚಾರ್ಜ್ ಮಾಡೋಕ್ಕೆ 5:46 ಆಗಿದೆ ಟೈಮು. ಕರೆಕ್ಟ್ ನಾನು 6:46 ಅಂದ್ರೆ ಮುಗಿಸ್ಬೇಕು. ಈಗ A ಲೆಟರ್ ಮುಗೀತು, B ಲೆಟ್ರಿಗೆ ಹೋಗೋಣ. B ಲೆಟ್ರಿಂದ ಏನು ತಿನ್ಬೋದು? ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದರೆ A ಲೆಟರ್ನ ನಾನು ಚೂಸ್ ಮಾಡಿದ್ರೆ B ಲೆಟರ್ನ ಮತ್ತೊಬ್ಬರು ಏನು ಹೇಳ್ತಾರೆ ಅದನ್ನ ತಿನ್ನಬೇಕು. ಸೊ ಟ್ರೈ ಮಾಡೋಣ, ಯಾರನ್ನ ಕೇಳಿ ನೋಡೋಣ. ಹಾಯ್, ವಿಡಿಯೋ ಮಾಡ್ಬೋದಾ? ಜಸ್ಟ್ ತಗೋಬೇಕು. ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. A ಇಂದ Z ವರೆಗೆ ನಾನೆಲ್ಲ ಐಟಮ್ಸ್ನ 1 ಅವರ್ ಒಳಗೆ ತಿನ್ನಬೇಕು ಅಂತೇಳಿ. ಅಂದರೆ A ಲೆಟರಿಂದ A ಫಾರ್ ಆ್ಯಪಲ್, B ಫಾರ್ ಈ ಥರ. ಈಗ ಸೊ A ಇಂದ ನಾನು ಆ್ಯಪಲ್ ತಿಂದೆ, B ಇಂದ ನಾನು ಬೇರೆ ಹೇಳಬೇಕು. ಸೊ ಇಂದ B ಇಂದ ನೀವು ಯಾವ್ದಾರು ಒಂದು ಐಟಮ್ ಹೇಳಿದ್ರೆ ನಾನು ಅದನ್ನ ತಿನ್ಬೇಕು. B ಇಂದ ಏನು ಹೇಳ್ತೀರಾ? ಬರ್ಗರ್. ಟೋಟಲ್ ಓವರ್ ಆಲ್ ನಾನು 500 ಒಳಗೆ ಫಿನಿಶ್ ಮಾಡಬೇಕು. ಬನಾನಾ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸಿಗೆ ಆ್ಯಪಲ್ ಕೊಟ್ಟಿರೋ ಅಂಗಡಿಗೆ ಹೋದರೆ ಮೆಟ್ಟಲ್ ಹೊಡಿತಾರೆ. ಹಾಗೆ ಬೇರೆ ಅಂಗಡಿ ಹೋಗೋಣ. ಬಾಳೆಹಣ್ಣು ಕೊಡ್ತೀರಾ? ಒಂದು ಬನಾನಾ ಚಿಕ್ಕ ಸಾಕೋಣ. ಫ್ರೆಂಡ್ಸ್, ಫೈನಲಿ ಸೆಕೆಂಡ್ ಐಟಮ್ ಕೂಡ ನಂಗೆ ಫ್ರೀಯಾಗೇ ಸಿಕ್ತು. 500 ಸೇವ್ ಆಯಿತು. ಅಲ್ಲಿಗೆ ನಂಗೆ ಯಾಕೋ ಇವತ್ತು ಲಕ್ಕಿ ಡೇ ಅಂತ ಅನಿಸ್ತದೆ. ಫ್ರೆಂಡ್ಸ್, ಫೈನಲ್ ಆಗಿ B ಕೂಡ ಕಂಪ್ಲೀಟ್ ಆಯಿತು. ಸಿನ ನಾನೇ ಚೂಸ್ ಮಾಡಬೇಕು. ಸಿಯಿಂದ ಕಾಪಿಗೆ ಚಾಕ್ಲೇಟ್ ಸಿಗುತ್ತಾ ನೋಡೋಣ. ಕಾಪಿಗೆ ಚಾಕ್ಲೇಟ್ ಸಿಗುತ್ತಾ? ಥ್ಯಾಂಕ್ ಯು. ಫ್ರೆಂಡ್ಸಿಗೆ ನನ್ನ ಹತ್ರ 499 ರೂಪಾಯಿ ಬಾಕಿ ಇದೆ. C ಫಾರ್ ಕೋಬಿಗೋ ಚಾಕ್ಲೇಟು, A B C. ಈಗ D ಇಂದ ನಾನು ಸ್ಟ್ರೇಂಜರ್ಸ್ನ ಕೇಳಬೇಕು. ಫ್ರೆಂಡ್ಸಿಗೆ ನಾನು ಡಾರ್ಕ್ ಚಾಕ್ಲೇಟ್ ಉಟ್ಕೊಳ್ಬೇಕು. ಮೆಡಿಕಲ್ ಇದೆ, ಅಲ್ಲಿ ಸಿಗ್ಬೋದು ಅನ್ಸುತ್ತೆ. ಮತ್ತದೇ ಮೆಡಿಕಲ್ ಹೋದ್ರೆ ಮತ್ತದೇ ಹಣ ಬರಾಗುತ್ತೆ. ಸೊ ಬೇಗ ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್, ಅಲ್ಲೊಂದು ಮೆಡಿಕಲ್ ಇರಲಿಲ್ಲ, ಈಗ ಇಲ್ಲೊಂದು ಮೆಡಿಕಲ್ ಇದೆ. ಆಲ್ರೆಡಿ 10 ಮಿನಿಟ್ಸ್ ಕಂಪ್ಲೀಟ್ ಆಯಿತು. ಇನ್ನು 50 ಮಿನಿಟ್ಸಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು. ಇನ್ನು D ಲೆಟ್ರಲ್ಲಿ ಇದ್ದೀನಿ. ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಇದೆಯಾ? ಡಾರ್ಕ್ ಚಾಕ್ಲೇಟ್ ಇದೆಯಾ? D ಇಂದ ಲೆಟ್ರಾಗಂತ ಬರೋಂಥದ್ದು ಯಾವ್ದಾರು ಇದೆಯಾ? ಹಾಂ, ಚಾಕ್ಲೇಟ್. ಒಟ್ಟಿನಲ್ಲಿ ತಿನ್ನೋ ಐಟಮ್, ಮೆಡಿಸಿನ್ಸ್ ಬೇಡ. ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಇದೆಯಾ? ಕೊಡಿ, ಥ್ಯಾಂಕ್ ಯು. ಫ್ರೆಂಡ್ಸ್, ಫೈನಲ್ ಆಗಿ ನನಗೆ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಸಿಕ್ಕಿದೆ. ಅಲ್ಲ, ಬಿಸ್ಕೆಟು. ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ನ ತಿಂತಾ ಇದ್ದೀನಿ. ಈಗ D ಲೆಟರ್ ಕಂಪ್ಲೀಟ್ ಆಯಿತು. ಈಗ E ಇಂದ ತಿನ್ನಬೇಕು. E ಇಂದ ಏನಿದೆ? E ಇಂದ ಎಕ್ಲೆಸ್ ಚಾಕ್ಲೇಟು. ಅಣ್ಣ, ಎಕ್ಲೆಸ್ ಚಾಕ್ಲೇಟ್ ಇದೆಯಾ? ಒಂದು ಕೊಡಿ, ಥ್ಯಾಂಕ್ ಯು ಅಣ್ಣ. ಫ್ರೆಂಡ್ಸ್, ಫೈನಲ್ ಆಗಿ ಎಕ್ಲೆಸ್ ಚಾಕ್ಲೇಟ್ ಸಿಕ್ತು. F ಲೆಟರಿಂದ ಏನು ಸಿಗುತ್ತೆ ಕಮೆಂಟ್ ಮಾಡಿ ಗೈಸ್. ಇದು ತಿನ್ಬೋದು ಅಂತ. F ಲೆಟರಿಂದ ಯಾವ್ದಾರು ಸಿಗುತ್ತೆ ಅಂತೇಳಿ ಎಕ್ಲೆಸ್ ಚಾಕ್ಲೇಟು. ಅಲ್ಲಿಗೆ ನಾನು ಅದ್ರಾಗ 12 ರೂಪಾಯಿ ಖರ್ಚಾಯಿತು. ಕೆಲವೊಂದಿಷ್ಟು ಲೆಟರ್ ಇಂದ ನಂಗೆ ಯಾವ್ದು ಫುಡ್ಗಳೇ ಸಿಗ್ತಾ ಇರ್ಲಿಲ್ಲ. Q ಒಂದು ಬಾಕಿದೆ. ಅದಕ್ಕಾಗಿ ನಾನೊಂದು ಸ್ವಲ್ಪ ಕ್ರೇಜಿಯಾಗಿ ಥಿಂಕ್ ಮಾಡಿದೆ. ಏನಂದ್ರೆ ಕಾಮನ್ ಆಗಿ ಯಾರು ತಿಂದಿರಲ್ಲ, ಅದನ್ನೆಲ್ಲ ತಿನ್ನಕ್ ಕೊಟ್ಟೆ. ಏನೇನ್ ತಿಂದೆ ಅಂತೇಳಿ ಮುಂದೆ ಅದೇ ಪೂರ್ತಿ ನೋಡಿ ಆಯ್ತಾ. ಚಾಲೆಂಜ್ ಮಾಡ್ತಾ ಇದ್ದೀನಿ. F ಇಂದ ಯಾವ್ದಾದ್ರು ತಿನ್ನೋ ಐಟಮ್ ಹೇಳೋಕ್ಕಾಗುತ್ತಾ? ಫಲೂದಾನಾ? ಸರಿ, ಓಕೆ ಫ್ರೆಂಡ್ಸ್, ಈಗ ಫಲೂದಾ ಏನೋ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಫಲೂದಾ ಹೇಳಿದ್ದಾರೆ. ಫಲೂದಾ ಅಂಗಡಿ ಅಲ್ಲೈತೆ, ಅಲ್ಲಿ ಕಾಣ್ತಾ ಇದೆಯಾ? ಫಸ್ಟ್ ಹೋಗಿ ಫಲೂದಾ ತಿನ್ನೋಣ. ಫಲೂದಾ ಸಿಗುತ್ತಾ? ಕೊಡೋಣ. 70 ರೂಪಾಯಿ. ಅಲ್ಲಿಗೆ 70 + 12, ಅಲ್ಲಿಗೆ 82 ರೂಪಾಯಿ. ಇಲ್ಲೇ ಗಯ. F ಇಂದ 70 ರೂಪಾಯಿ ಕೊಟ್ಟು ಫಲೂದಾ ಕುಡಿತಾ ಇದ್ದೆ. ಸೊ ಅಲ್ಲಿಗೆ F ಲೆಟರ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಲೆಟ್ರ್ ಹೋಗೋ ಮೊದಲೇ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವೇಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮತ್ತೆ ಯೂಟ್ಯೂಬಲ್ಲಿ ನಿಮ್ಗೆ ಕಾಣಿಸೋದೇ ಇಲ್ಲ. G ಇಂದ ಗುಡ್ಡೆ ಸಿಗುತ್ತೆ ಅಂತ ಹೇಳಿ ಅನ್ಕೋತಾ ಇದ್ದೆ. ಗುಡ್ಡೆ ಬಿಸ್ಕೆಟು. ಅಣ್ಣ, ಗುಡ್ಡೆ ಬಿಸ್ಕೆಟ್ ಸಿಗುತ್ತಾ? ಗುಡ್ಡೆ ಇಲ್ಲ. ಫ್ರೆಂಡ್ಸ್, G ಇಂದ ಗುಡ್ಡೆ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಗುಡ್ಡೆ ಬಿಸ್ಕೆಟೇ ಸಿಗ್ತಾಯಿಲ್ಲ ಎಲ್ಲೂ. ದೇರೆ. ಫ್ರೆಂಡ್ಸ್, ಇಲ್ಲೊಂದು ಅಂಗಡಿ ಇದೆ, ಐ ಥಿಂಕ್ ಸಿಗುತ್ತೆ. ಇಲ್ಲೊಂದು ಇದೆಯಲ್ಲ, ಈ ಅಂಗಡಿಲಿ ಸಿಗ್ಬೋದು ಅಂತ ಅನ್ಕೋತೀನಿ. ಅಣ್ಣ, ಗುಡ್ಡೆ ಬಿಸ್ಕೆಟ್ ಇದೆಯಾ? ಕೊಡಿ ಅಣ್ಣ. ತಿಂದು ಗುಡ್ಡೆ ಸಿಕ್ತು. ಫ್ರೆಂಡ್ಸ್, G ಇಂದ ಬ್ಲೂ ಗುಡ್ಡೆ. ಫಸ್ಟ್ ಟೈಮ್ ಲೈಫಲ್ಲಿ ಬ್ಲೂ ಗುಡ್ಡೆ ತಿಂತಾ ಇದ್ದೆ. ಹೆಚ್ಚಿಂದ ಏನು ಸಿಗುತ್ತೆ? ಹಾರ್ಲಿಕ್ಸ್. ಫ್ರೆಂಡ್ಸ್, ಹೆಚ್ಚಿಂದ ಹಾರ್ಲಿಕ್ಸ್ ಸಿಗುತ್ತೆ. ಫ್ರೆಂಡ್ಸ್, ಹಂಗೆ ಈ ಡ್ರೆಸ್ ಹಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅಣ್ಣ, ಹಾರ್ಲಿಕ್ಸ್ ಸಿಗುತ್ತಾ? ಹಾರ್ಲಿಕ್ಸ್ ಕೊಡೇನು? ಫ್ರೆಂಡ್ಸ್, ಹೆಚ್ಚಿನ ಕಂಪ್ಲೀಟ್ ಆಯಿತು. ಇಷ್ಟು ಮಾಡೋಷ್ಟೊತ್ತಿಗೆ 6-8 ಆಗೋಯ್ತು ಟೈಮು. ಸೊ ಇಲ್ಲಿಗೆ ನಾನೀಗ ಆಲ್ಮೋಸ್ಟ್ ಅರೌಂಡ್ ಎಷ್ಟಾಯ್ತು ಖರ್ಚು? ಫ್ರೆಂಡ್ಸ್, ಇಲ್ಲಿಗೆ ಈಗ 92 ರೂಪಾಯಿ ಖರ್ಚಾಯ್ತು. ನಾನು ಈಗ 604 ರೂಪಾಯಿಲಿ ಇನ್ನು ಮಿಕ್ಕಿರೋ ಅಷ್ಟು ಲೆಟ್ರನ್ನ ಕಂಪ್ಲೀಟ್ ಮಾಡಬೇಕು. ಫ್ರೆಂಡ್ಸ್, ಒಂದು ರೂಲ್ಸ್ನ ನಾನು ಮರ್ತುಬಿಟ್ಟೆ. ಏನಂದರೆ 1 ಲೆಟ್ರ್ ನಾನು, 1 ಲೆಟ್ರ್ ಸ್ಟ್ರೇಂಜರ್ಸ್ ಅಂತ ಆಗಿತ್ತು. ಸೊ ಇಲ್ಲೊಂದು ರೂಲ್ಸ್ನ ಮರ್ತುಬಿಟ್ಟೆ. ಮತ್ತೊಂದೇನು ಗೊತ್ತಾ? ನಾನು ಇನ್ ಕೇಸ್ ಏನಾರು ಈ ಚಾಲೆಂಜಲ್ಲಿ ಫೇಲ್ ಆದರೆ ನಂಗೆ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಏನು ಅಂದರೆ, ಈ ಚಾಲೆಂಜ್ ಏನಾದ್ರು ನಾನು ಸೋತ್ಬಿಟ್ರೆ ಹಾಂಟೆಡ್ ಹೌಸಲ್ಲಿ ನಾನು ಒಂದು ನೈಟ್ ಪೂರ್ತಿ ಒಬ್ಬನೇ ಕಳಿಬೇಕು. ಅದೇ ನಂಗೆ ಪನಿಷ್ಮೆಂಟು. ಸೊ ಈಗ ಮಿಸ್ ಮಾಡಿರೋ ಕಾರಣಕ್ಕೆ 2 ಲೆಟ್ರ್ ಬ್ಯಾಕ್ ಟು ಬ್ಯಾಕ್ ಸ್ಟ್ರೇಂಜರ್ಸ್ ಹತ್ರನೇ ಕೇಳೋಣ. ಇಲ್ಲೊಬ್ರು ಯಾರು ಇದ್ದಾರೆ ಕೇಳೋಣ. ಐಸ್ ಕ್ರೀಮ್ ಇದೆಯಲ್ಲ? ಐಸ್ ಕ್ರೀಮ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಐಸ್ ಕ್ರೀಮ್. ಐ ಇಂದ ಐಸ್ ಕ್ರೀಮ್ ತಿನ್ನಬೇಕು. ಐಸ್ ಕ್ರೀಮ್ ಸಿಗುತ್ತಾ? ಕೋನ್ ಐಸ್ ಎಷ್ಟಣ್ಣ? 20 ರೂಪಾಯಿ. ಕೋನ್ ಐಸ್ ಅದು ಸಿಹಿ ಆಗುತ್ತಲ್ಲ ಅಣ್ಣ. ಬರೀ ಐಸ್ ಕೊಡ್ತೀರಾ ಕಪ್ಪಲ್ಲಿ?
ಐಸ್ ಕ್ರೀಮಾ ಸರಿ ಓಕೆ ಅಣ್ಣ. ಅದ್ರ ಮೇಲೆ ಐಸ್ ಕ್ರೀಮ್ ಇರುತ್ತೆ, ಅದು ಐಸ್ ಕ್ರೀಮ್ ಅಲ್ಲಿ ತಿಂತೀನಿ. ಒಂದು ಕೊಡಿ ಅಣ್ಣ. ಈ ಮಳೆಗಾಲ ಟೈಮಲ್ಲಿ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಟೈಮ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಪಡ ತಿನ್ಬಿಡ್ಬೋದು. ಆಲ್ರೆಡಿ ಟೈಮ್ ಎಷ್ಟಾಯ್ತು ಈಗ ಫ್ರೆಂಡ್ಸ್? ಆಲ್ರೆಡಿ 6:13 ಆಗೇ ಹೋಯ್ತು. ಇನ್ನೂ ಸುಮಾರು ಲೆಟರ್ಸ್ ಇದ್ದಾವೆ. ಬ್ರೋ ಒಂದು ವಿಡಿಯೋ ಮಾಡ್ಬೋದಾ? ಒಂದು ವಿಡಿಯೋ ಏನಾಗಲ್ಲ ಬ್ರೋ, 1 ಮಿನಿಟ್ ಅಷ್ಟೇ ಹಾಂ. ಒಂದು ವಿಡಿಯೋ ಮಾಡ್ಬೋಣ ಏನಣ್ಣ? ಎ ಇಂದ ಝಡ್ವರೆಗೆ ನಾನು ಒಂದಿಷ್ಟು ಐಟಮ್ನ ತಿನ್ನಬೇಕು ಅಂತೇಳಿ. ಅಂದರೆ ಎ ಇಂದ ಆ್ಯಪಲ್ಲು, ಬಿ ಇಂದ ಬನಾನಾ. ಸೊ ಹಂಗೆ ಈಗ ಜೆ ಲೆಟ್ರಲ್ಲಿ ಇದೆಯಣ್ಣ, ಜೆ ಲೆಟ್ರಿಂದ ಏನಾರು ಒಂದು ತಿನ್ಬೋದಾ, ಏನಾರು ಹೇಳೋಕ್ಕಾಗತ್ತಾ ಅದರ ಐಟಮ್? ಥ್ಯಾಂಕ್ ಯು ಅಣ್ಣ. ಫ್ರೆಂಡ್ಸ್ ಆ್ಯಕ್ಚುಲಿ ಐಸ್ ಕ್ರೀಮ್ ತಿಂತ ವಿಡಿಯೋ ಮಾಡೋಕ್ಕೆ ಅಂದಲ್ಲಿ ದುಡ್ಡೇ ಕೊಟ್ಟಿಲ್ಲ, ಹಂಗೆ ಬಂದ್ಬಿಟ್ಟೆ ಪಾಪ. ಹಣ್ಣಿಗೂ ನೆನಪಿಲ್ಲ, ಅವ್ರಿಗೂ ನೆನಪಿಲ್ಲ, ಹಂಗೂ ನೆನಪಿಲ್ಲ. ಯಾವ ಬೈ ನೆನಪೇ ಮಾಡಿಲ್ಲ, ನಾನು ಹಂಗೆ ಹೋದೆ. ಸಾರಿ ಚೇಂಜ್ ಇದೆ. ಒಂದು ವಿಡಿಯೋ ಮಾಡ್ಬೋದಾ? ಒಂದು ಕಂಟೆಂಟ್ ಶೂಟ್ ಮಾಡ್ತಾಯಿದ್ವಿ, ಪರ್ಮಿಷನ್ ಇದ್ದರೆ ಮಾಡ್ತೀವಿ, ಇಲ್ಲ ಅಂದ್ರಿಲ್ಲ. ಏನಿಲ್ಲ, A to Z ವರೆಗೆ ನಾನು ಫುಡ್ನ ತಿನ್ನಬೇಕು ಅಂತೇಳಿ. ಎ ಇಂದ ಆ್ಯಪಲ್ಲು, ಬಿ ಇಂದ ಬನಾನಾ ಈ ಥರ. ಸೊ ಈಗ ಜೆ ಲೆಟ್ರಲ್ಲಿ ಇದ್ದೀನಿ, ನೀವು ಯಾವ್ದು ಹೇಳ್ತೀರ ಐಟಮ್ನ ನಾನು ತಿಂತೀನಿ. ಎ ಇಂದ ಆ್ಯಪಲ್ ಆಯಿತು, ಬಿ ಇಂದ ಬನಾನಾ ಆಯಿತು, ಸಿ ಇಂದ ಕೊಬ್ಬಿಗೆ ಚಾಕ್ಲೇಟ್ ಆಯಿತು. ಈ ಥರ ಜೆ ಇಂದ ನೀವು ಜೆ ಲೆಟ್ರಿಂದ ಯಾವ್ದಾರು ಒಂದು ಹೇಳಿ, ಆ ಐಟಮ್ನ ನಾನು ತಿಂತೀನಿ. ಸೊ ಒಂದರೊಳಗೆ ನಾನು ಈ ಚಾನ್ ಕಂಪ್ಲೀಟ್ ಮಾಡಬೇಕು ಅಂತ ಸ್ವಲ್ಪ ಬೇಗ ಹೇಳಿ. ಓಕೆ ಥ್ಯಾಂಕ್ ಯು. ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಯಿತು. ಇಲ್ಲ ಹುಡುಗ ಇದ್ದಾನೆ, ಅವನಿಗೆ ಯಾರು ಗೊತ್ತಾ ಕೇಳೋಣ. ಬ್ರೋ ಒಂದು ಸೆಕೆಂಡ್ ಬ್ರೋ, ಒಂದು ವಿಡಿಯೋ ಮಾಡ್ಬೋದಾ? ನೀರು ಬೀಳ್ತಾಯಿದೆ, ಈ ಕಡೆ ಬಂದು ಒಂದು ವಿಡಿಯೋ ಮಾಡ್ಬೋದಾ? ಏನಿಲ್ಲ, ಸಿಂಪಲ್ಲು. ನಾನು ಚಾಯ್ ಮಾಡ್ತಾಯಿದ್ದೀನಿ, ನಾನು ಚಾಯ್ ಮಾಡ್ತಾಯಿದ್ದೀನಿ. ಎ ಇಂದ Z ವರೆಗೆ ಎಲ್ಲ ಲೆಟರ್ಸಲ್ಲಿರೋ ಫುಡ್ಡನ್ನ ನಾನು ತಿನ್ನಬೇಕು ಅಂತೇಳಿ. ಅಂದರೆ ಎ ಇಂದ ಆ್ಯಪಲ್, ಬಿ ಇಂದ ಬನಾನಾ ಈ ಥರ. ಈಗ ಜೆ ಲೆಟರಿಂದ ನೀನು ಏನು ಹೇಳ್ತೀಯ ಐಟಮ್ನ ನಾನು ತಿಂತೀನಿ. ಸೊ ಜೆ ಇಂದ ನೀನು ಏನು ಹೇಳ್ತೀಯ ಅದು ನಾನು ತಿಂತೀನಿ. ಜಿಲೇಬಿ. ಥ್ಯಾಂಕ್ ಯು ಬ್ರೋ. ನಿಂಗೆ ಗೊತ್ತಾಯಿಲ್ಲ ಜಿಲೇಬಿ ಸಿಗುತ್ತೆ ಅಂತ. ಎಲ್ಲಿ? ಬಿ ಎಚ್ ರೋಡಿಗೆ ಹೋಗ್ಬೇಕು ಈಗ. ನನ್ನ ಜೊತೆ ಜಿಲೇಬಿ ತಿನ್ಬೋದು. ಓಕೆ ಫ್ರೆಂಡ್ಸ್ ಆಲ್ರೆಡಿ 6:21 ಆಗೋಯ್ತು. 6:21 ಈಗ ಟೈಮ್ ನೋಡಿದ್ರೆ ಇರ್ಬೋದು, 6:21 ಆಯಿತು. ಸೊ ಇನ್ನು ನಾನು ಕರೆಕ್ಟಾಗಿ 25 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಂದ್ರೆ ನಂಗೆ ನಿಜವಾಗ್ಲೂ ಆಗಲ್ಲ ಗೊತ್ತಾಗ್ತಿಲ್ಲ. ಚಾಲೆಂಜ್ ಹೋದ್ರೆ ಗೊತ್ತಲ್ಲ. ಸೊ ಈಗ ಎಷ್ಟು ಲೆಟ್ರ್ ಉಳಿತು? KLMNOPQRST ಮರ್ತೈತೆ, ABCD ಮರ್ತೈತೆ ಗಯ. ಒಂದು ಜಿಲೇಬಿ. ಥ್ಯಾಂಕ್ ಅಣ್ಣ. ಬಿಸಿ ಇದೆ ಅಣ್ಣ. ಜೆಯಿಂದ ಜಿಲೇಬಿ ಕಂಪ್ಲೀಟ್ ಆಯಿತು. ಇದಕ್ಕೆ ಬಟ್ ಏನಂದರೆ ನಂಗೆ ಟೈಮ್ ಸೇವ್ ಹೇಳ್ಬೇಕು, ಇಲ್ಲೇ ಸಮಸ್ಯೆ ಇದೆ. ಸೊ ಹಂಗಾಗಿ ಎಸ್ಸಿಂದ ಇಲ್ಲೇ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. 6:26 ಆಯಿತು ಟೈಮು, ಇನ್ನು ಕರೆಕ್ಟಾಗಿ 20 ನಿಮಿಷ ಇದೆ. ಸೊ ಇಲ್ಲೇ ಕಚೋರಿ ಇದೆಯಾ? ಇಲ್ಲೇ ಕಚೋರಿ ಇದೆ, ಕಚೋರಿನ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಗೆ ನಾನೇ ಚೂಸ್ ಮಾಡೋದು. ಕಚೋರಿ ಆಯಿತು, ಸಮೋಸ ಆಯಿತು, ಎಸ್ ಕಂಪ್ಲೀಟ್ ಆಯಿತು. ಹಾಗೆ ಇಲ್ಲಿ ವಾಟರ್ ಕಾಣ್ತಾ ಇದೆಯಲ್ಲ, ವಾಟರ್ ಡಬ್ಲ್ಯೂ ಮುಗಿಸ್ಬಿಡ್ತೀನಿ ಅಲ್ಲಿಗೆ. ಅಣ್ಣ ಒಂದು ಕಚೋರಿ ಅಣ್ಣ, ಹಾಗೆ ಒಂದು ವಾಟರ್ ಬಾಟಲ್ ತೊಗೊತೀನಿ ಫ್ರೆಂಡ್ಸ್. ಒಂದು ವಾಟರ್ ಬಾಟಲ್ ತೊಗೊತೀನಿ, ಅಲ್ಲಿಗೆ ಡಬ್ಲ್ಯೂ ಕೂಡ ಕಂಪ್ಲೀಟ್ ಆಯಿತು. ಅಣ್ಣ ಎಷ್ಟಾಯಿತು? 2 ಸಮೋಸ, ಒಂದು ಕಚೋರಿ, ಒಂದು ವಾಟರ್ ಬಾಟಲ್. 75 ಫ್ರೆಂಡ್ಸ್. ಈಗ 6:31 ಕರೆಕ್ಟಾಗಿ ಇನ್ನೊಂದು 15 ನಿಮಿಷ ಟೈಮ್ ಐತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಟೈಮ್ ಆಯ್ತು. ಇನ್ನೊಂದು 12 ನಿಮಿಷದಲ್ಲಿ 13 ಲೀಟರ್ ಫಿನಿಶ್ ಮಾಡಬೇಕು ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ನನಗೆ ಗೊತ್ತಿರೋ ಪ್ರಕಾರ ಮಸಾಲೆ ಪುರಿ ಇದೆಯಲ್ಲ, ಎಮ್ಮಿಂದ ಕಂಪ್ಲೀಟ್ ಮಾಡೋಣ. ಹಾಗೆ ಮತ್ತೊಂದಣ್ಣ, ಒಂದು ಸಣ್ಣ ಲಿಮೆಂಟ್ ಕಡೆ ಕೊಡ್ತೀರ, ಒಂದು ಸಣ್ಣ ಲಿಮೆಂಟ್ ಪೀಸ್. ಎಲ್ಲಿಂದ ಲಿಮೆಂಟ್ ತಿಂತಾಯಿನೇ. ಸೊ ಅಲ್ಲಿಗೆ ಎಲ್ಲಿ ಲೆಟ್ರ್ ಕಂಪ್ಲೀಟ್ ಆಯಿತು. ಎಮ್ಮಿಂದ ಮಸಾಲೆ ಪುರಿ, ಎನ್ನಿಂದ ಏನು ತಿನ್ನೋದು ಅಣ್ಣ? ಎನ್ನಿಂದ ಏನು ತಿನ್ಬೋದಣ್ಣ? ಗೊತ್ತಿಲ್ಲ. ಈಗ ಒಂದೇ ಅಂಗಡಿಲಿ ಎಷ್ಟು ಲೆಟ್ರಿಂದ ಏನು ಸಿಗುತ್ತೆ ಎಲ್ಲ ಹುಡ್ಕೊಂಡು ತಗೊಬಿಡೋಣ. ಆ್ಯಕ್ಚುಲಿ ಟೈಮ್ ಆಯ್ತು ಹಂಗಾಗಿ. ಅಣ್ಣ ಚೂರು ಬೇಕಣ್ಣ. ಪಿ ಇಂದ ಪಾರ್ಲೇಜಿ ಕೊಡಿ. ಎಷ್ಟು? ಒಂದು 5 ರೂಪಾಯಿದು ಒಂದು ಪಿ ಆಯಿತು. ಎನ್ನಿಂದ ಯಾವುದಿದೆ ಅಣ್ಣ? ಎನ್ನಿಂದ ಏನಿದೆ? ಟೀ ಇಂದ ಟೀ ಪುಡಿ ಇದೆಯಾ ಕೊಡಿ ಅಣ್ಣ. ಓಯಿಂದ UP ಚಿಕ್ಕದಿದೆ ಅಣ್ಣ. ನೂಡಲ್ಸ್ ಮಸಾಲೆ ಇದೆಯಾ ಕೊಡಿ ಅಣ್ಣ. ಎನ್ನಿಂದ ನೂಡಲ್ಸು, MNO ಇಂದ ಓಯಿಂದ ಒರಿಯ ಸಿಕ್ಕಿಲ್ಲ, MNO. ಪಿ ಇಂದ ಪಾರ್ಲೇಜಿ, ಕ್ಯೂ ಇಂದ ಸಿಕ್ಕಿಲ್ಲ, ಎಸ್ ಸನ್ರೈಸು. ಟೀ ಇಂದ ಅಣ್ಣ ಟೀ ಪುಡಿ. ಓಯಿಂದ UP ಸಿಕ್ತು. ಫ್ರೆಂಡ್ಸ್ ಈಗ ಒಂದೇ ಕಡೆ 42 ರೂಪಾಯಿ ಮಾಡಿ ಒಂದಿಷ್ಟು ಐಟಮ್ಸ್ನ ಲೆಟ್ರ್ ಅಂತ ಇದ್ದೀನಿ. ಲಾಸ್ಟ್ 2 ಮಿನಿಟ್ಸ್ ಇದೆ, ಇದಷ್ಟು ತಿಂದ್ಬಿಟ್ಟು ಯಾವ ಲೆಟ್ರ್ ಪೆಂಡಿಂಗ್ ಉಳಿತು ಅಂತ ಹೇಳ್ತೀನಿ. ಎನ್ನಿಂದ ಕಂಪ್ಲೀಟ್ ಆಯಿತು. ಪಿ ಇಂದ ಪಾರ್ಲೇಜಿ ಬಿಸ್ಕಟ್ಟು, ಜಾಸ್ತಿ ತಿನ್ನೋಕ್ಕಲ್ಲ, ಹೊಟ್ಟೆ ಓವರ್ಲೋಡ್ ಆಗಿದೆ. ಕ್ಯೂ ಇಂದ ಏನು ತಿನ್ಬೋದು ಅಂತೇಳಿ ಗೊತ್ತಾಗ್ತಿಲ್ಲ, ಒಂದು ಸ್ವಲ್ಪ ಕಮೆಂಟ್ ಮಾಡಿ. 6 ರೆಡ್ ಲೆವೆಲ್ ಪುಡಿ ಫ್ರೆಂಡ್ಸ್, 6 ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಎಸ್ಸಿಂದ ಸನ್ರೈಸ್ ಪುಡಿ, ಅಲ್ಲಿಗೆ ಎಸ್ ಕಂಪ್ಲೀಟ್ ಆಯಿತು. ಸನ್ರೈಸ್ ಪುಡಿ ಕೈಯ ಕಣ. ಟೀ ಇಂದ ಟೀ ಪುಡಿ ತೊಗೊಂಡಿದ್ದೀನಿ, ಹೋಗ್ತೀನಿ ಅಂತ ಗೊತ್ತಿಲ್ಲ, ನಾಳೆ ತಿಂದು. ಎಸ್ಸಿಂದ ಸಮೋಸ ತಿಂದಿದ್ವಿ, ತೊಗೊಳ್ಳೋದೇ ಬ್ಯಾಡಿತ್ತು ಫ್ರೆಂಡ್ಸ್. ಒಯ್ಯಿಂದ UPನೂ ಕಂಪ್ಲೀಟ್ ಆಯಿತು. ನಾನು ಅಂದ್ಕೊಂಡಿರೋಕ್ಕಿಂತ 4 ನಿಮಿಷ ಲೇಟ್ ಆಯಿತು. ಸೊ ಇನ್ನೊಂದು ಎಷ್ಟು ಲೆಟ್ರ್ ಬಾಕಿ ಇದಾವೆ ಅಂದರೆ 7 ಲೆಟ್ರ್ ಬಾಕಿ ಇದೆ. ಸೊ ಚಾಲೆಂಜ್ ಅಂತೂ ಸೋತೆ. ಸೊ ಇದೇ ಕಾರಣಕ್ಕೆ ನಾನು ಒಂದು ನೈಟು ಹೋಗಿ ಹಾರರ್ ಹೌಸಲ್ಲಿ ಅದ್ರ ಸ್ಟೇ ಮಾಡ್ತೀನಿ, ಅದು ಕೂಡ ಒಬ್ಬನೇ ಹೋಗಿ ಸ್ಟೇ ಮಾಡ್ತೀನಿ. ಸೊ ಈಗ ನಾನು ಏನು ಮಾಡಬೇಕು, ಚಾಲೆಂಜ್ ಅಂತೂ ತೊಗೊಂಡಿದ್ದಿಲ್ಲ, ಇನ್ನು 7 ಲೆಟರ್ಸ್ನ ನಾನು ಕಂಪ್ಲೀಟ್ ಮಾಡೇ ಬಿಡ್ತೀನಿ. ಇವೇ ಒಂದು ಸ್ವಲ್ಪ ಕಷ್ಟವಾಗಿರೋಂಥ ಲೆಟರ್ಸು ಬೇಗ ಫಿನಿಶ್ ಮಾಡೋಣ, ನಾನು ಟ್ರೈ ಮಾಡ್ತೀನಿ. ಯು ಲೆಟ್ರಿಂದ ಮತ್ತೇನಿದೆ ಫ್ರೆಂಡ್ಸ್? ಯು ಇಂದ ಉದ್ದಿನ ಬೇಳೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಅಣ್ಣ ಎಕ್ಸಿಂದ ಯಾವುದಿಲ್ಲ. Z, ಕ್ಯೂ ಇಂದನಿಲ್ಲ ಫ್ರೆಂಡ್ಸ್. ಈಗ QUVW
ಎಕ್ಸ್ ಝೆಡ್ ಈ 6 ಲೆಟರ್ಸ್ ಸಿಗೋದು ತುಂಬ ಕಷ್ಟ ಅಂತ ಎಲ್ಲ ಹೇಳ್ತಾರೆ. 6 5 ಲೆಟರ್ಸ್ ಅತಿ ಕಷ್ಟವಾಗಿರೋಂಥ ಲೆಟರ್ ಝೆಡ್, ಅದರಲ್ಲಿ ನಂಗೊಂದು ಸಿಕ್ಕೈತೆ ಫ್ರೆಂಡ್ಸ್. ಝೆಡ್ಡಿಂದ ಝಂಡು ಬಾಂಬ್ ತಿನ್ಬೋದು. ಅಣ್ಣ ಝಂಡು ಬಾಂಬ್ ಇದೆಯಾ? ಝಂಡು ಬಾಂಬ್ ಇದೆಯಾ? ಇಲ್ಲ ಹಾಂ ಥ್ಯಾಂಕ್ ಯು ಅಣ್ಣ. ಝಂಡು ಬಾಂಬ್ ಇದೆಯಾ? ಝೆಡ್ಡಿಂದ ಝಂಡು ಬಾಂಬ್ ಸಿಕ್ಕಿದೆ. ಸೊ ಒಂದು ವೀಡಿಯೋಗೋಸ್ಕರ ಝಂಡು ಬಾಂಬ್ನೆಲ್ಲ ತಿನ್ನೋ ಪರಿಸ್ಥಿತಿಗೆ ಬಂದಿದ್ದೀನಿ. ಫೈನಲಿ ಝಂಡು ಬಾಂಬ್ ಟೇಸ್ಟ್ ಹೆಂಗಿದೆ ಅಂತ ಹೇಳ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಫ್ರೆಂಡ್ಸ್. ಝಂಡು ಬಾಂಬ್ ಕೂಡ ತಿನ್ನೋ ಅಂತ ಆಯಿತು. ಸೊ ನೆಕ್ಸ್ಟ್ ಏನೀಗ ಇಲ್ಲಿಗೆ ಅರೌಂಡಾಗಿ ನಾವು ಲೆಕ್ಕ ಮಾಡಿದ ಪ್ರಕಾರ ಒಂದು 325 ರೂಪಾಯಿನ ಆಗಿತ್ತು. ಅಲ್ಲಿಗೆ 325 ರೂಪಾಯಿ ಅಂದರೆ ಇನ್ನೂ ನಮ್ಮ ಹತ್ರ 170 ರೂಪಾಯಿ ಪೆಂಡಿಂಗ್ ಇತ್ತು. 170 ಇದ್ರೂ ಕೂಡ ನಮ್ಮ ಹತ್ರ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಮಗೆ ಒಂದು ಟೈಮ್ ಶಾರ್ಟೇಜ್ ಆಯಿತು. ಟೈಮಿಗಿಂತ ಮೇನಾಗಿ ನಮ್ಗೊಂದಿಷ್ಟು ಈ ಕ್ರಿಟಿಕಲ್ ಲೆಟರ್ಸ್ ಇದೆಯಲ್ಲ, ಕ್ಯೂ ಆಗಿರ್ಬೋದು, ಡಬ್ಲ್ಯೂ ಆಗಿರ್ಬೋದು, ಆಮೇಲೆ ಎಕ್ಸ್, ಈ ಲೆಟರ್ಸಿಂದ ನಮಗೇನು ಸಿಕ್ಕಿಲ್ಲ. ಅದೇ ಒಂದು ಫಾಲ್ಟ್ ಆಯಿತು. ಸೊ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮತ್ತೊಂದು ವಿಷಯ ಏನಂದರೆ ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಇನ್ ಕೇಸ್ ನೀವೇನಾದ್ರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಮತ್ತೆ ಯೂಟ್ಯೂಬಲ್ಲಿ ನಿಮಗೆಂದು ಕಾಣಿಸೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಹಾಗೆ ನೆಕ್ಸ್ಟ್ ಏನು ಕಂಟೆಂಟ್ ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯ್ತಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್.